ಇದು ಮೊದಲನೇ ಬಾರಿ ಅನಿಸುತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟು ಬೇಗ ಎದ್ಬಿಟ್ಟು ಎಲ್ಲೋ ಹೊರಟಿರೋದು. ಎಲ್ಲಿ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ, ಆದರೆ ಕಂಪ್ಲೀಟ್ ವಿಡಿಯೋ ನೋಡಿ. ನಮ್ಮ ಮೊದಲನೇ ಸ್ಟಾಪ್ ಬಂದುಬಿಟ್ಟು ಉಡುಪಿ ಹೋಮ್. ಯಾಕಂದರೆ ಇಷ್ಟು ಲಾಂಗ್ ಜರ್ನಿಗೆ ಹೊಟ್ಟೆ ತುಂಬ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ವಾ? ಕೈಸ್, ಈ ಹೆಂಗಸಿಷ್ಟು ರೆಡಿ ಆದರೂ ಸಹ ನಮ್ಮ ಟಿಪಿಕಲ್ ಲೋಕಲ್ ಅಂದರೆ ಆ ಬನ್ಸನ್ನು ಚಾಗೆ ಮುಳುಗಿಸಿ ನೋಡಿ, ಔಟ್ಫಿಟ್ ಹಿಂಗಿದೆ, ತಿನ್ನೋದು ಮಾತ್ರ ಹಿಂಗೆ. ಇವರೆಲ್ಲ ಲೋಕಲ್ ನೋಡಿ, ಇವ್ರು ನೋಡಿ ಹೈಫೈ ಚಾ ಇಟ್ಕೊಂಡು ರೋಲ್ಸ್ ಎಲ್ಲ ಇಟ್ಕೊಂಡು. ಆದ್ರೆ ಇವ್ರು ಹಾಗಲ್ಲ, ನಮ್ಮ ಟಿಪಿಕಲ್ ಕುಡ್ಲದ ಹುಡುಗಿಯಾಗಿ. ಇದೆಲ್ಲ ಭಾಷೆಗಳನ್ನು ನಾವು ಮ್ಯೂಟ್ ಮಾಡ್ತಿದ್ದೇವೆ. ಹಾಗೆ ನೋಡಿ ನೋಡಿ, ಹೀಗೆ ಹೀಗೆ ಕೆಳಗೆಲ್ಲ ಬಿದ್ದು ಹೀಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರಲ್ಲ, ಅದು ಗ್ಲಾಮರಸ್, ಅವ್ರು ಹೀಗೆ ಸ್ವಲ್ಪ ಕ್ಲಬ್ಸಿ, ಸ್ವಲ್ಪ ಅಲ್ಲ ತುಂಬಾ. ಸಾಕಾ? ಸೊ ಇವತ್ತು ನಾವು ಹೊರಟಿರೋ ಜಾಗ ಬಂದುಬಿಟ್ಟು ಸಲ್ಫರ್ ಸ್ಪ್ರಿಂಗ್ ವಾಟರ್ ಅಂತ. ಇದಿರೋದು ಅಲ್ ಬತೀನಾದಲ್ಲಿ, ವಿಚ್ ಇಸ್ ನಿಯರ್ ಟು ಸೊಹಾರ್. ಆಗಲೇ ಹೇಳಿದಾಗೆ ನಮ್ಮ ಜರ್ನಿ ಲಾಂಗ್ ಆಗಿರೋದ್ರಿಂದ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಅಲ್ಲೇ ನಿದ್ದೆ ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಮ ಈ ಒಂದು ಜರ್ನಿ ಬಂದುಬಿಟ್ಟು ಅ ಕಂಪ್ಲೀಟ್ ಆಫ್ ರೋಡ್ ಡ್ರೈವ್ ಆಗಿತ್ತು. ನನ್ನಂತೂ ಮೊದಲನೇ ಬಾರಿ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ಗುಡ್, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸ್ಕೇರಿ ಆಗಿತ್ತು. ಆ್ಯಂಡ್ ಆಲ್ಸೋ ಇದರಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಈ ಒಂದು ಟ್ರಿಪ್ ನಾವೇನು ಮಾಡಿದ್ವಲ್ಲ, ಈ ಟೈಮಲ್ಲಿ ಐ ವಾಸ್ 2 months ಪ್ರೆಗ್ನೆಂಟ್. ಸೊ ರಿಸ್ಕ್ ತಗೊಂಡು ಹೋಗಿದ್ವಿ. ನಾವು ಆ್ಯಕ್ಚುಲಿ ಇಲ್ಲಿ ನೀರನ್ನ ಹುಡ್ಕೊಂಡು ಬಂದಿದ್ದೀವಿ. ಆದ್ರೆ ಇಲ್ಲಿ ಏರಿಯಾ ನೋಡುವಾಗ ಇಲ್ಲಿ ನೀರು ಬರಗಾಲದಾಗೆ ಕೆಟ್ಟೋಗಿದೆಯೋ ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಏನನ್ಸುತ್ತೆ ನಮ್ಮ ಈ ವಿಡಿಯೋದಲ್ಲಿ ಗುಡ್ಡೆಗಳ ನೋಡುವಾಗ ನಮ್ಗೆ ನೀರು ಸಿಗುತ್ತಾ? ಸಿಕ್ಕಿಲ್ಲ ಅಂದ್ರೆ ಈ ಮನುಷ್ಯರನ್ನು ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ. ಯಾಕಂದ್ರೆ ನಮ್ಮನ್ನ 6 ಗಂಟೆಗೆ ಎಬ್ಬಿಸಿ ನಾವು ಬಂದಿದ್ದೇವೆ. 5:15 ಅವ್ರ 5:15, ನಾವು 6 ಗಂಟೆ. ಹಾಗಾಗಿ ಇಷ್ಟು ದೂರ ಬಂದು ಇಲ್ಲಿ ನೀರ್ ಸಿಕ್ಕಿಲ್ಲ ಅಂದ್ರೆ ಈ ಹಿಂದಿಗಡೆ ರಾಹುಲ್ ಅವರು ಸೂಸೈಡ್ ಮಾಡುವ ಎಲ್ಲ ನಮ್ಮನ್ನು ಬ್ಲೂ ಸಿ ಅಂತ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡುವಾಗ ಪಾಮಾಜಿಯ ಕಲರ್ ನೀರು ಕಾಣ್ತಾ ಉಂಟು. ಇನ್ನು ಸಹ ಡೆಸ್ಟಿನೇಷನ್ ರೀಚ್ ಆಗ್ಲಿಲ್ಲ ಗೈಸ್. ನಾವು ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ನಾವೇ ನೀರಿಗೆ ಉಜ್ಜಲ್ ಹಾಕಿ ನಾವೇ ಸ್ನಾನ ಮಾಡ್ತೇವೆ. ಅದೇ ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಿದ್ದೇವೆ. ಆದ್ರೆ ನಿಮ್ಗೆ ನಾನು ತೋರಿಸ್ತೇನೆ, ಇದರಲ್ಲಿ ನೀರಿದು ಒಂದು ಅಂಶ ಕಾಣ್ತಾ ಇಲ್ಲ. ನಿಮ್ಗೇನಾದ್ರು ಕಂಡ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಂತೂ ನಿಜ, ನಮ್ಮ ಜೀವನದಲ್ಲಿ ಇಷ್ಟೊಂದು ನೀರನ್ನ ಹುಡ್ಕೊಂಡು ಬಂದಿರೋದು ಇದೇ ಮೊದಲನೇ ಬಾರಿ ಅನಿಸುತ್ತೆ. ಇಷ್ಟು ರಿಮೋಟ್ ಏರಿಯಾಗೆ ಬಂದುಬಿಟ್ಟು ನೀರೇ ಸಿಕ್ಕಿಲ್ಲ ಅಂದರೆ ಏನು ಗತಿ ಹೇಳಿ. ಕೊನೆಗೂ ನಮಗೆ ನೀರು ಸಿಕ್ತಾ ಇಲ್ವಾ? ನೀವೇ ನೋಡಿ. 700 meters ಇನ್ನು ನಮ್ಗೆ ನೀರಿದು ಒಂದು ರೇ ಆಫ್ ಹೋಪ್ ಇಲ್ಲ. ಅವನ ಮುಖ ತೋರಿಸ ಸ್ವಲ್ಪ. ಈ ಮಹಾತ್ಮ ನೀರಿದೆ ಅಂತ ನಮ್ಮನ್ನ ಇಷ್ಟು ದೂರ ಕರ್ಕೊಂಡು ಬಂದು ಒಂದು ಅಂಶ ಕಾಣ್ತಿಲ್ಲ ಗೈಸ್, ಕಲ್ಲು ಮಣ್ಣು ಬಿಟ್ರಿ. ಅಲ್ಲ, RCB ಫ್ಯಾನ್ಸ್ ಇಷ್ಟು ಹೋಪ್ಸ್ ಅಲ್ಲಿ ಸತಿ ಸೋತಂದ್ರ ಇನ್ನೊಂದ್ಸತಿ ಸೋಲಕ್ಕೆ ಏನ್ ದೊಡ್ಡ ವಿಷಯ ಅಲ್ಲ. ಅವ್ರು ಕಾಯ್ತಾರೆ ಬಿಡಿ. ಅದೇ RCB ಫ್ಯಾನ್ಸ್ ಅಲ್ಲ, ಸೊ ಹಾಗಾಗಿ ಅವ್ರಿಗೆ ಇನ್ನೂ ಹೋಪ್ಸ್ ಇದೆ. ನಮ್ಗೆ ಮಾತ್ರ ಏನು ಕಾಣ್ತಿಲ್ಲ. ಲೆಟ್ ಅಸ್ ಸಿ. ಗೈಸ್, ಎಕ್ಸೈಟ್ಮೆಂಟ್, ನರ್ವಸ್ನೆಸ್ ಎಲ್ಲ ಬಟ್ಟೆಲ್ಲ ತಗೊಂಡು ಬಂದಿದ್ದಾರೆ ಸ್ನಾನ ಮಾಡ್ಲಿಕ್ಕೆ. ಇಲ್ಲಿ ನೀರ್ ಕಾಣ್ತಿಲ್ಲ. Oh my god, ದೂರ ಇಲ್ದು ಶವರ್ ಡಿವಿ ಈ ರೋಡ್ ಭಯಂಕರ ಇದೆ ಮಾತ್ರ. ಓ ಮೈ ಗಾಡ್, ನೀರು ಉಂಡಿಯಾ ನೀರುಂಡು. ಗೈಸ್, ನಿಮ್ಗೆ ಕಾಣ್ತದೆ ಗೊತ್ತಿಲ್ಲ, ನಾನು ಮತ್ತೆ ತೋರಿಸ್ತೇನೆ ನೋಡಿ. ಅಲ್ಲಿ ಗುಂಡಿ ಒಳಗಡೆ, ಗುಂಡಿ ಒಳಗಡೆ ನೀರುಂಟು. ಆದ್ರೆ ಕಪ್ಪು ಕಟ್ಟಿದ ನೀರು ಗೈಸ್. ಇಟ್ ಇಸ್ ನಾಟ್ ಸಲ್ಫರ್ ವಾಟರ್. ನೀರುಂಡು, ನೀರುಂಡು, ಟೆನ್ಷನ್ ಮಾಡ್ಬೇಡಿ. ಅದೇ 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 ನೀರು, ಅದೇ ಎಲ್ಲಿ ಉಂಟು ನೀರು? ಇಲ್ಲವಾ, ಉಂಟಾ ನೀರು ಅದ್ರ ಒಳಗೆ ನೋಡಿ. ಇದ್ರೆ ಇಲ್ಲೇ ಇರ್ಬೇಕು. ಸಲ್ಫರ್ ಮಾತ್ರ ಉಳಿದಿದೆ ಕೈ, ಸಲ್ಫರ್ ವಾಟರ್ ಇಲ್ಲ. ಅಯ್ಯಯ್ಯ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಚರ ನಾ ಕೊಡಕ. Atme.
ಹಲೋ ಜಿಮ್ ನಿಮ್ಮದು ಸ್ವಿಮ್ ಸೂಟ್ ನಾಚಿಗೆಟ್ಟಿರೋ ಮುಖ ನೋಡಿ ಗೈಸ್. ನಿಂಬೆ ಒಂದು ಗಾದೆ ಉಂಟು ಪಾರ್ವತದು ಡ್ಯಾಶಿಗೆ ಬೂರಿ ಮುಂದೇನೋ ಮರುಭೂಮಿಲ್ಲ ನೀರೆಲ್ಲ ಒಂದೆಲ್ಲ ಸರಿದುಲ್ಲೆ ಗೈಸ್. ಇಲ್ಲಿ ಆಕ್ಚುಲ್ ಆಗಿ ನಾನು ನಿಮ್ಗೊಂದು ಪಿಕ್ಚರ್ ಹಾಕ್ತೇನೆ ಹೇಗಿರ್ಬೇಕು ನೀರು ಅಂದ್ರೆ. ಇಲ್ಲಿ ಬರೀ ಸಲ್ಫರ್ ಉಳ್ದೋಗಿದೆ, ಕಲ್ಲರ್ ಸೇರ ಆದ್ರೂ ಅವ್ರು ಹೋಪ್ಸ್ ಬಿಡೋದು ಅಲ್ಲಿ ತನಕ ಹೋಗಿ ಹುಡುಕ್ತಾ ಇದೆ. ದೊಡ್ಡ ಕಲ್ಲನ್ನು ಅವನು ಮಂಡೆ ಮೇಲೆ ಇಳಿಸ್ಬೇಕು. 6 ಗಂಟೆಗೆ ಎದ್ದ ಮುಖ 5:15 ಎದ್ದ ಮುಖಗಳು ಜಸ್ಟ್ ಟು ಸ್ವಿಮ್ ಇನ್ ದಿಸ್. ಓ ಮೈ ಗಾಡ್, ಆಗ್ತಿಲ್ಲ ಗೈಸ್ ಈ ಬಿಸಿಲಿಗೆ, ಮಠ ಬಿಸಿಲಿಗೆ. ಅವನನ್ನು ನೋಡಿ, ಅವನಿಗೆಲ್ಲರೂ ಹಾರಿ ಸಾಯೋದು ಗ್ಯಾರಂಟಿ. ಏನಪ್ಪಾ ಅಂದ್ರೆ ಈ RCB ಫ್ಯಾನ್ಸಿಗೆ ಕೆಟ್ಟು 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 ಉಂಟಲ್ಲ, ಅಭ್ಯಾಸಿಗೆ ಮಾನವ ಯಾವುದಿಲ್ಲ, ಅಭ್ಯಾಸ ಆಗಿ ಹೋಗಿದೆ. ಸೊ ಹಾಗಾಗಿ 17ನೇ ಸರಿ ಸೋತ ಅವರಿಗೆ ಇನ್ನೊಂದ್ಸರಿ ಸೋಲು ದೊಡ್ಡ ವಿಷಯನೇ ಆಗುದಿಲ್ಲ. ಹಾಗೆ ಒಂದು ಗಟ್ ಫೀಲಿಂಗ್ ಎಲ್ಲ ಕರ್ಕೊಂಡ್ ಬಂದದ್ದು. ಇಲ್ಲಿ ಬರುವ ನೀರು ನಮ್ಮ ಫ್ಲಶ್ ಉಂಟಲ್ಲ ಬಾತ್ರೂಮ್ ಸತ್ಯ. ಫೈನಲಿ ನಮ್ಗೆ ಒಂದು ಸ್ವಲ್ಪ ಕೊಳ ಸಿಕ್ಕಿದೆ ನೋಡಿ. ನಮಗೊಂದು ಬಂದ ಇನ್ಫಾರ್ಮೇಶನ್ ಏನಂದ್ರೆ, ನಮಗೊಂದು ಇಲ್ಲಿ ಒಂದು ನಮ್ಮ ನಸೀಬಿಗೊಂದು ವ್ಯಕ್ತಿ ಸಿಕ್ಕಿದ್ದಾರೆ. ಅವ್ರು ಹೇಳಿದ್ರು ಸ್ವಲ್ಪ ನೀವು ಆ ಕಡೆ ನಡ್ಕೊಂಡು ಹೋದ್ರೆ ಒಂದು ವೇವ್ ಉಂಟು, ಅಲ್ಲಿ ಹೋದ್ರೆ ನೀರು ಉಂಟು ಅಂತ ಹೇಳ್ತಾರೆ. ಸೊ ಗೈಸ್ ಬನ್ನಿ ಹೋಗಿ. ಮೊದ್ಲು ಇದನ್ನ ನೋಡಿ, ಇದು ಯಾತಕ್ಕೆ ಹೀಗೆ ಪಾಮಜಡದಾಗಿ ಉಂಟಂತ ಗೊತ್ತಿಲ್ಲ. ಅತ್ತೆ ಸ್ವಲ್ಪ ಮುಂದೆನಾ ಗೈಸ್ ಇಳಿಲಿಕ್ಕೆ ಫೈನಲಿ ಬಂದ್ವಿ ನಾವು ಇಲ್ಲಿಂದ. ಎಲ್ಲ ಟವಲ್ ಹಿಡ್ಕೊಂಡು ಹೋಗ್ತಿದ್ದಾರೆ. ನಾನು ಹಾಗೆ ಉಲಾಯ್ ಪೋಪುಡ ಕಾರು ಸುಣ್ಣದ ಲೆಕ್ಕನ. ಓಕೆ ಗೈಸ್, ನಾವು ಹೊರ ಸಾಹಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್. ನೋಡಿ ಗೈಸ್, ಕಾಲು ಒಳಗೆ ಹೋಗ್ತಾ ಇದೆ. ಒಳ್ಳೆ ಇದು ಸಲ್ಫರ್ ಎಂತ ಇದು ಚಂದ ಆಗ್ತದಲ್ಲ ಮಾತ್ರ. ಈಗ ಬಿಸಿಲಷ್ಟು ಗೊತ್ತಾಗುದಿಲ್ಲ ಅಲ್ಲ. ಮೆಲ್ಲ ಪರಿ ಮೆಲ್ಲ. ಒಮ್ಮೆ ಹಿಂದೆ ತಿರುಗಿರ. ಎಕ್ಸ್ಕ್ಯೂಸ್ ಬಿ ಗೈಸ್. ಎಕ್ಸ್ಕ್ಯೂಸ್ ಬಿ ಮೇಡಮ್. This is sulfur water ಅಲ್ಲ? This is very good for skin ಅಂತೆ ಕೈ. ಸೊ ನಾವು ಅದಕ್ಕೆ ರಿಸ್ಕ್ ತಗೊಂಡು ಬರ್ತಾ ಇದ್ದೇವೆ. Let us see. ನಾವು ನಮಗೆ ಎಲ್ಲರಿಗೂ ಸೀಕುಂಟದ ಇಲ್ಲಿ ಬಂದದ್ದು. ಬಟ್ ಪರವಾಗಿಲ್ಲ, ಚಂದ ಎಕ್ಸ್ಪೀರಿಯನ್ಸ್ ಅಲ್ಲ. We are coming to the pool, sulfur pool. ಈಗ ತೇಪ್ ಬಂದೆ. ಗೈಸ್ ಇಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಓನ್ಲಿ ಸಲ್ಫರ್ ಇಲ್ಲಿ ಕಣ್ಣಲ್ಲಿ ಒಳ್ಳೆದಾಗುತ್ತೆ. ನಾರ್ಮಲ್ ನಂದು ಪೆನ್ಸಿಲ್ಗೆ ಹಾಕಿ ನಂದು ಪಿಂಪಲ್ ಕಾಣ್ತಲ್ಲ ಗೈಸ್ ಅಲ್ಲಿ ನೋಡಿ, ಅವ್ರಿಗೆ ಇಲ್ಲಿ ಪಿಂಪಲ್ ಇತ್ತು, ಅದು ಕ್ರೀಮ್ ಹಾಕಿದ ಮೇಲೆ ಡಿಂಪಲ್ ಆಯ್ತು. ಸೊ ಗೈಸ್ ಹ್ಯಾಪಿ ಜರ್ನಿ ಸಲ್ಫರ್ ಡೈಆಕ್ಸೈಡ್.
ನೆಗಡಿ ಸ್ವಲ್ಪ ಎಂತಾರು ಮಾಡಿ ಅಲ್ಲ. ನಂದು ಬರ್ಲಿ ಬಾರ ಇಲ್ಲಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸ್ವಾಮಿನಾಥ್ ನಂಗೆ ಅಂತ ಕಾಣ್ತಲ್ಲ ಆಯ್ತಾ. ಫೈನಲಿ ಸಲ್ಫರ್ ಅಲ್ಲಿ ನೀರಲ್ಲಿ ಆಡಿ ನಿಮ್ಗೆ ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಅದೇನೋ ಇದು RCB ಸೋಲೋದು 1% ಅಲ್ಲಿ ಫೈನಲ್ ಬರ್ತಾರ ಅಂತ ಆಯ್ತು ಬಿಡು. ಕರೆಕ್ಟ್. ಸೊ ನಮ್ಗೆ ತುಂಬಾ ಖುಷಿ ಆಯ್ತು. ಸ್ವಲ್ಪ ನೀರಾದ್ರೂ ವಿ ಎಂಜಾಯ್ಡ್ ಇಟ್. Anyways, no one told. Thanks, no thanks, please. ಅದೇನೋ ಹೇಳಿದಾರೆ ಸಲ್ಫರ್ ಹಾಕಿದ್ರೆ ಬಿಳಿ ಆಗ್ತೇವೆ ಅಂತ, ಸದ್ಯ ಕೈಯೆಲ್ಲ ಕಪ್ಪು ಕಾಣ್ತಾ ಉಂಟು. ನಾವು ಸ್ನಾನ ಎಲ್ಲ ಮಾಡಿ ಸುಸ್ತಾಗಿ ಇವಾಗ ರೆಡಿಯಾಗಿ ಒಂದೊಂದೇ, ನಾನು ಆಪಲ್ ತಿಂತಾ ಇದ್ದೀನಿ, ಅವರೆಲ್ಲ ಏನೇನೋ ತಿಂತಾ ಇದ್ದಾರೆ. ಇಲ್ಲಿಂದ ನಾವು ಈಗ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ವಿಲ್ ಟೇಕ್ ಯು ದೇರ್ ಟು ಫಾಲೋ ಅಸ್. ರಿಸಲ್ಟ್ ನೋಡಿದ್ಯಾ? ಏನಿದು ರಾಹುಲ್ ಅವರೇ? ಇದು ವೆಲ್ಕಮ್ ಡ್ರಿಂಕ್. It was welcome drink. Yes, mancho soup. Here. This is Nathan chicken curry. This is chicken mancho soup. ನಾವು ಹೋಗಿರೋದು ಸ್ಯಾಂಡ್ ಡ್ಯೂನ್ಸ್. ಇದು ಆ್ಯಕ್ಚುಲಿ ನಾವು ಮನೆಗೆ ವಾಪಸ್ ಬರೋ ಟೈಮಲ್ಲಿ ಆನ್ ದ ವೇ ಸಿಕ್ಕಿತ್ತು. ಸೊ ಹಾಗಾಗಿ ನಾವು ಟ್ರೈ ಮಾಡೋಣ ಅಂತ ಗಾಡೀಲಿ ಇದರಲ್ಲಿ ಒಂದು ರೌಂಡ್ ಹೊಡೆದ್ವಿ. ನನಗಂತೂ ಇದೂ ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಅಗೇನ್ ಭಯನೂ ಸ್ವಲ್ಪ ಇತ್ತು, ಏನಾಗುತ್ತೆ ಏನು ಅಂತ. ಬಟ್ ಇಟ್ ವಾಸ್ ನೈಸ್. ಸೊ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಸೊ ಇದಾಗಿತ್ತು ನಮ್ಮ ಮಿನಿ ಫ್ಯಾಮಿಲಿ ಟ್ರಿಪ್. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ವ್ಲಾಗ್ ನೋಡ್ತಾ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸಿ ಆಲ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.